ನಾನು ಪಂಡಿತ ರಾಮಕೃಷ್ಣನ ಮಗ. ನೋಡಿ, ನನ್ ಪರಿಚಯನು ನಾನೇ ಮಾಡ್ಕೋಬೇಕು. ಈ ಮನೇಲಿ ಎಲ್ರೂ ಇದಾರಲ್ಲ, ಎಲ್ಲ ಸೋಮಾರಿಗಳು. ನೋಡಿ ಎಲ್ಲರೂ ಹೇಗ್ ದಬಾಕೊಂಡಿದ್ದಾರೆ ಅಂತ. ಅಯ್ಯೋ, ಎಷ್ಟ್ ಹೊತ್ತಾಗೋಯ್ತು. ನೀವೆಲ್ಲ ಈ ಚಿಕ್ಕ ಪಂಡಿತನ ನೋಡಿದ್ರಿ, ಇವನ್ ಬಗ್ಗೆ ಚೆನ್ನಾಗ್ ತಿಳ್ಕೊಂಡ್ರಿ. ಈಗ ನಮ್ ಪರಿವಾರ ನೋಡಿ ಬನ್ನಿ. ಇವ್ರನ್ನೆಲ್ಲ ಎಬ್ಬಿಸ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ. ಅದೇನು ಅಂದ್ರೆ, ನನ್ನ ಅಳುವಿನ ಧ್ವನಿ ಇಡೀ ವಿಜಯನಗರಕ್ಕೆ ಕೇಳುತ್ತೆ. ಶಾರದಾ, ಅಯ್ಯೋ, ಈ ಮಗು ಯಾಕೆ ಹೇಗ್ ಅಳ್ತಾ ಇದೆ? ಇದನ್ ಹೇಗ್ ನಿಲ್ಸೋದು ನಾನು? ಇದಂತೂ ಲಪ್ಪನ್ ತಲ ಇಲ್ವೇ ಇಲ್ಲ. ಲಾಮ ಅಂತೂ ಆಸ್ಥಾನದಲ್ಲಿ ಮುಖ್ಯ ಸಲಹೆಗಾಲ, ಆದ್ಲೆ ನನ್ಗೇನು ಉಪಯೋಗ? ಏನೂ ಇಲ್ಲ. ಲಾಮ ತಂದೆ ಆದ, ಆದ್ಲೆ ನನ್ಗೇನು ಉಪಯೋಗ? ಏನೂ ಇಲ್ಲ. ಆದ್ಲೆ ಇವನಂತೂ ಒತ್ತಿದ ತಕ್ಷಣ ನನ್ನ ತಿತ್ತಪ್ಪ ಮಾಡ್ಬಿಟ್ಟ. ಇವನು ನನ್ನ ಅಲೋದಕ್ ಹೇಗ್ ಬಿಡ್ಲಿ? ನೀನ್ ಅಲ್ಬೇಡ. ಈಗ ನೋಡಿ ಯಾರ್ ಬಂದ ಅಂತ. ಇವನ್ ನೋಡಿ, ಇವನ್ ನನ್ನನ್ನ ಎತ್ಕೋಬೇಕು ಅಂದ್ರೆ ಇನ್ನು 2 ಸಲ ಊಟ ಮಾಡ್ಬೇಕು. ಅಲ್ಬೇಡ ತೋನು ಮೋನು, ಯಾಕಳ್ತಾ ಇದ್ಯಾ? ನಿನ್ ತಿತ್ತಪ್ಪ ಬಂದ್ಬಿಟ್ಟ ಇಲ್ಲಿ. ಚಿಕ್ಕಪ್ಪನ ನಿನ್ಗಿಂತ ನಮ್ಮ ಮನೇಲಿರೋ ಇಲಿ ಮರಿಗಳೇ ದೊಡ್ಡದಾಗಿದೆ. ನೀನು ಆದಷ್ಟು ನನ್ನ ಹತ್ರ ಹುಷಾರಾಗಿರು, ಇಲ್ಲ ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಈಗ ಬಂದ್ರು ನೋಡಿ ನಮ್ ದೊಣ್ಣೆ ಅಜ್ಜಿ. ಇವ್ರನ್ನ ನೋಡಿದ್ರೆ ಇವ್ರ ಹೊಟ್ಟೆಲಿ ಇಡೀ ವಿಜಯನಗರಕ್ಕೆ ಸಾಕಾಗುವಷ್ಟು ಲಡ್ಡು ಇದೆ ಅನ್ಸುತ್ತೆ. ನಮ್ ಮನೇಲಿ ಇವ್ರು ಎಲ್ರಿಗಿಂತ ದೊಡ್ಡೋರು, ವಯಸ್ಸಲ್ಲೂ ಅಷ್ಟೇ, ಸೋಮಾರಿತನದಲ್ಲೂ ಅಷ್ಟೇ. ಇವ್ರು ಎಷ್ಟು ಸೋಮಾರಿ ಅಂದ್ರೆ ಮಾತಾಡಕ್ಕೂ ಸೋಮಾರಿತನ. ಮೌನ ವ್ರತ ಮಾಡ್ತೀನಿ ಅಂತಾರೆ, ಅದ್ರ ಬದ್ಲಿಗೆ ಇವ್ರ ಮಾತನ್ನು ನಮ್ಮ ಅಮ್ಮನ ಕೈಲೇ ಆಡಿಸ್ತಾರೆ. ಇವ್ರು 2 ಹೆಜ್ಜೆ ನಡಿಬೇಕು ಅಂದ್ರೆ ಇವ್ರ ದೊಣ್ಣೆ 4 ಹೆಜ್ಜೆ ನಡಿಬೇಕು. ಅಯ್ಯೋ, ಏನಿದು? ಏನೇನೋ ಮುಖ ಮಾಡಿ ನನ್ಗಿನ್ನೂ ಅಳೋ ಬರೋ ಹಾಗೆ ಮಾಡ್ತಾ ಇದಾರಲ್ಲ. ಅಜ್ಜಿ, ಸುಮ್ನೆ ಇಲ್ಲಿಂದ ಹೊರಡು. ಅಲ್ಲ, ನನ್ ಹೊಟ್ಟೆ ಬಗಿತಿದಿರಲ್ಲ, ಏನ್ ಹುಡುಕ್ತಾ ಇದ್ದೀರಾ? ಅಯ್ಯ, ನಿಮ್ಗೆ ಯಾರು ಹೇಳಿಲ್ವಾ ಚಿಕ್ಕ ಮಕ್ಳು ಲಂಗೋಟಿ ಇರೋದು ಅವ್ರ ಹೊಕ್ಲಿಗಿಂತ ಕೆಳಗಡೆ ಅಂತ? ಹಬ್ಬ, ಈಗ ನೆಮ್ಮದಿ ಆಯ್ತು, ಆರಾಮಾಗಿದೆ. ಮತ್ತೆ ಮುಖ ಮಾಡ್ತಾ ಇದ್ದೀರಾ? ನೀವು ಹಳೆ ಲಂಗೋಟಿ ತೆಗ್ದಿದ್ದೀರಾ, ಇದ್ರ ಅರ್ಥ ನೀವೇನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ನೀವೇನಾದ್ರೂ ನನಗ್ ಮುತ್ಕೊಡ್ಬೇಕು ಅಂತ ಹತ್ರ ಬಂದ್ರೆ ನಾನು ಸುಮ್ನೆ ಇರೋದೇ ಇಲ್ಲ. ನಾನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನೋಡಿ ಅಜ್ಜಿ, ಇವಾಗ ನೀವೇನಾದ್ರೂ ಸುಮ್ನಿರ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ಅಯ್ಯೋ, ಬೇಡ ಬೇಡ, ನಾನ್ ಹೇಳಿದ್ರು ಕೇಳಿಲ್ಲ ಅಲ್ಲ, ನನಗ್ ಮುತ್ ಕೊಟ್ಟೆ ಬಿಟ್ಟೆ ಅಲ್ಲ. ನನ್ ಮುಖ ಒರ್ಸಲ್ವಾ? ಇರು, ನಿಂಗ್ ಮಾಡ್ತೀನಿ. ನೀನ್ ಒರ್ಸ್ಕೋ ಈಗ ನಿನ್ ಮುಖನ. ನಾನೇನೋ ಅಭಿಷೇಕ ಮಾಡಿದೀನಿ ಅನ್ನೋ ಹಾಗೆ ಖುಷಿ ಪಡ್ತಿದ್ದೀರಲ್ಲ. ಅಯ್ಯೋ, ಒಳ್ಳೆ ಅಜ್ಜಿ. ಮನೇಲಿ ಎಲ್ಲಿಗಿಂತ ತದವಾಗೆ ಯಾ ಸ್ನಾನ ಮಾಡ್ತಿದ್ಲು, ಅವಳು ಗ್ಲಾಮನ್ ಮಗ ಮೊದ್ಲೇ ಸ್ನಾನ ಮಾಡಿಸ್ಬಿಟ್ಟ. ನನ್ನ ನೋಡ್ಕೋತಾನ ಈ ಗಂಟೆ ಚಿಕ್ಕಪ್ಪ. ಗಂಟೆಗಳನ್ನೇ ಇವನಿಗೆ ಸರಿಯಾಗಿ ನೋಡ್ಕೊಳಕ್ ಬರಲ್ಲ, ಈ ನನ್ನನ್ನೇ ನೋಡ್ಕೋತಾನೆ. ದಡ್ಡ. ಅಯ್ಯೋ, ಗಂಟೆ ಬಿಚ್ಕೋತಾ ಇದ್ದಾನಲ್ಲಪ್ಪ.
ಲೋ ಕಳ್ಳ, ಅದನ್ ಕದಿಬೇಡ ಕಣೋ, ಅದು ನನ್ನ ಆಟ ಕಣೋ ಇರೋದು. ಶಾಲ್ದಾ, 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 ಶಾಲ್ದಾ. ಶಾರದಾ, ಶಾರದಾ ಎದ್ದೇಳು, ಮಗು ಅಳ್ತಾ ಇದೆ. ಶಾರದಾ ಎದ್ದೇಳು, ಮಗು ಅಳ್ತಾ ಇದೆ. ಶಾರದಾ ಎದ್ದೇಳು, ಅಳ್ತಾ ಇದೆ ಮಗು. ಏನು ಅಳ್ತಾ ಇದೀಯಾ? ಹಸಿವಾಗಿರ್ಬೇಕು ಅನ್ಸುತ್ತೆ, ಹೋಗಿ ನೋಡ್ತೀನಿ. ಹೋಗು. ಇವಾಗ ಎಚ್ಚರ ಆಯ್ತು ಅನ್ಸತ್ತೆ. ಮೊದ್ಲು ತಮ್ಮನ್ ತಾವ್ ನೋಡ್ಕೋತಾರೆ, ಆಮೇಲೆ ಚೆನ್ನಾಗ್ ಸಿಂಗಾರ ಮಾಡ್ಕೋತಾರೆ, ಕನ್ನಡಿಲ್ ನೋಡ್ಕೋತಾರೆ, ಸಿಂಗಾರ ಮಾಡ್ಕೋತಾರೆ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಶಾರದಾ ಬೇಗ ಹೋಗು, ಎಷ್ಟು ಅಳ್ತಾ ಇದೆ. ಓ, ದಿನ ನೀನ್ ಇಷ್ಟೊತ್ತು ಕನ್ನಡಿ ಮುಂದೆ ನಿಂತು ಏನ್ ಮಾಡ್ತಿರ್ತೀಯ? ನಿನ್ ಮುಖನ ನೀನೇನ್ ಮರ್ತೋಗ್ತ್ಯಾ? ಮುಖಾನ ಮರೆಯಲ್ಲ, ತಯಾರಾಗ್ತೀನಿ. ನಾನ್ ಸುಂದರವಾಗಿದ್ರೆ ತಾನೇ ನಿಮ್ ಮಗ ಸುಂದರವಾಗಿರಕ್ ಸಾಧ್ಯ. ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಹೋಗಿ ಮಗುನ್ ನೋಡ್ಕೊ. ಎತ್ಕೊಳ್ಳಿ. ಓ, ಎತ್ಕೊಳ್ಳಿ. ಬೆಳಗ್ಗೆ ಏನ್ ಎತ್ಕೊಳ್ಳಿ? ಮೊದ್ಲು ನಿಮ್ಮ ಹೊದಕೆ ಎತ್ಕೊಳ್ಳಿ, ಆಮೇಲೆ ನೀವ್ ಎದ್ದೇಳಿ. ನಂತರ ನನ್ ಜೊತೆ ಬಂದ್ ನಿಮ್ ಮಗನ್ನ ನೋಡ್ಕೊಳ್ಳಿ. ರಾಮ, ಬನ್ನಿ ನನ್ ಜೊತೆ. ಜನ್ಮ ಕೊಟ್ಟಿರೋದ್ ನಾವೇ ಆಗಿರ್ಬಹುದು, ಆದ್ರೆ ಅವನು ನಿಮ್ ರಕ್ತ. ಅವನು ನನ್ ಮಗ ಮಾತ್ರ ಅಲ್ಲ, ನಿಮ್ ಮಗ ಕೂಡ. ಇಷ್ಟು ಬೇಗ ಮರ್ತೋದ್ಯಾ? ರಾತ್ರಿ ಎಲ್ಲ ನಾನೇ ಅವನ್ನ ನೋಡ್ಕೊಂಡಿದ್ದು. ಅಂದ್ರೆ ರಾತ್ರಿ ಎಲ್ಲ ನಾನೇ ಅಲ್ವಾ ಅವನ್ನ ಎತ್ಕೊಂಡಿದ್ದು. ಈಗ ನಿನ್ ಸರ್ದಿ. ಪಾಪ ಎಷ್ಟು ಅಳ್ತಿದ್ದಾನೆ, ಹೊಟ್ಟೆ ಹಸವಾಗಿರ್ಬೇಕು. ನೀನು ಹೋಗಿರೋ, ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬಂದ್ಬಿಡ್ತೀನಿ. ಹಾ ರಾಮ, ಈಗ ಬಂದ್ರು ನೋಡಿ ನಮ್ಮಮ್ಮ ಶಾರದಾ. ಆದರ್ಶ ತಾಯಿ ಆಗೋದು ಹೇಗೆ ಅಂತ ನಾನು ಇವ್ರಿಗೆ ಕಲಿಸ್ತಾ ಇದ್ದೀನಿ. ಒಂದಲ್ಲ ಒಂದಿನ ಖಂಡಿತ ಕಲಿತಾರೆ. ಹೇಗೆ ಎತ್ಕೊಳ್ಳಿ ಇವನ್ನ? ಒಂದ್ ಕೈಯನ್ನ ಕುತ್ತಿಗೆ ಕೆಳಗ್ ಹಾಕ್ಬೇಕು, ಇನ್ನೊಂದು ಕೈನ ಕೋಮಲವಾದ ನನ್ನ ದೇಹದ ಕೆಳಗೆ ಹಾಕಬೇಕು. ಈಗ ಮೆತ್ತಿಗೆ ಎತ್ಕೋಬೇಕು. ಎತ್ಕೊಳ್ಳಿ, ಎತ್ಕೊಳ್ಳಿ, ಯಾರಾದ್ರೂ ಎತ್ಕೊಳ್ಳಿ. ಅಯ್ಯೋ, ಯಾಕೆ ಎತ್ಕೋತಾರೆ ಶಾರದಾ? ನೀನು ನನ್ ತಾಯಿ, ನೀನೇ ಎತ್ಕೋಬೇಕಲ್ವಾ? ಹೇಗೂ ಬಂದಿದ್ಯಾ, ಸುಮ್ನೆ ನಿಲ್ಲದ್ ಬದ್ಲು ನನಗ್ ಹಾಲ್ ಕುಡ್ಸು. ಅಲ್ಲ, ಎಲ್ಲಾರ್ ಪರಿಚಯನೂ ಆಯ್ತು, ಆದ್ರೆ ಯಾರ್ ಮಗ ಅಂತ ನನ್ನ ಕರೀತಾರೋ ಅವ್ರ ಮುಖಾನೇ ನೋಡ್ದಂಗಾಗಿಲ್ವಲ್ಲ. ಓಹೋ, ಕಡೆಗೂ ಎದ್ಬಿಟ್ರಾ? ರಾತ್ರಿ ಊಟ ಚೆನ್ನಾಗಿತ್ತು ಅಂತ ಜಮಾಯಿಸ್ದಂಗಿದೆ. ಆಹಾ, ಈಗ ಬೇಗ ಹೋಗಿ ಹೊಟ್ಟೆ ಖಾಲಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಒಂದಷ್ಟು ತುಂಬ್ಕೋಬೋದಲ್ಲ ಅಂತ ಇರ್ಬೇಕೇನೋ ಇವ್ರಿಗೆ. ಇವನ್ಗೆ ಸ್ನಾನ ಮಾಡಿಸಿ ಬೇಗ ತಯಾರ್ ಮಾಡು. ಅಯ್ಯ, ಇದೇನೋ ಮುಖ ನೋಡ್ತಾ ಇದ್ದೀರಾ? ಒಂದ್ ನಮಸ್ಕಾರ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಏನ್ ಜನನಪ್ಪ ಇವ್ರು, ಒಂದ್ ಗೌರವ ಇಲ್ಲ, ಒಂದ್ ಮರ್ಯಾದೆ ಇಲ್ಲ. ಇದೇನೋ ಮುಖ ನೋಡ್ಕೊಂಡ್ ನಕ್ಕೊಂಡ್ ನಿಂತ್ಕೊಂಡ್ಬಿಟ್ರಿ. ಸ್ವಾಮಿ, ನಾ ನಿಮ್ ಮಗ, ಹತ್ರ ಬಂದ್ ಮುದ್ದಾಡಕ್ಕೆ ಏನ್ ಕಷ್ಟ ಅಂತ ನೋಡಿದ್ ಸಾಕು. ಬನ್ನಿ ಬನ್ನಿ. ಇಲ್ ನೋಡು ನನ್ನ ಮುದ್ದು ಕಂದ, ನನ್ ಚಿನ್ನಿ ಪುಟ್ಟು ಕೂಸು. ಆಹಾ, ಇದಲ್ವಾ ಗಮ್ಮತ್ತು. ನಿಮಗೆ ನನ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ನನಗೂ ಗೊತ್ತಿದೆ. ಆದ್ರೆ ತಂದೆ ಆಗಿರೋದಕ್ಕಾದ್ರೂ ನನ್ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೋಬೇಕು ತಾನೆ. ಮಜಾ ಸಿಗ್ತಾ ಇದೆಯಪ್ಪ. ಇಲ್ಲಿ ಇಲ್ಲಿ, ಸ್ವಲ್ಪ ಈ ಕಡೆ, ಸ್ವಲ್ಪ ಎಡ್ಗಡೆ. ರಾಮ, ನಿಜ ಹೇಳಿ, ಬೆಳಗ್ಗೆ ಇಷ್ಟು ಬೇಗ ಮಗುನ ತಯಾರಿ ಮಾಡೋ ಅವಶ್ಯಕತೆ ಇದೆನಾ?
ಶಾರದಾ, ನೀನು ಮರ್ತೋಗಿದ್ಯಾ? ಇವನು ಹುಟ್ಟಿ 1 ವಾರ ಆಯ್ತು. ಇವನನ್ನ ಎಲ್ಲಾರು ನೋಡ್ಬೇಕು ಅಂತ ಸಭೆಗ್ ಬರಕ್ ಹೇಳಿದಾರೆ. ಅಯ್ಯೋ ಅಪ್ಪಯ್ಯ, ಅಪ್ಪ, ಅಯ್ಯೋ ಅದೇನೋ ಅಂತಾರಲ್ಲ, ನೀವ್ ಏನಂತ ಕರಿಬೇಕು ಅನ್ಕೊಂತೀರೋ ಅದನ್ನೇ ಇಟ್ಕೊಳ್ಳೋಣ. ನಾನೇನ್ ಪ್ರದರ್ಶನದ ಗೊಂಬೆನಾ? ನಾನ್ ಆಸ್ಥಾನಕ್ಕೆಲ್ಲ ಬರೋದಿಲ್ಲ, ಅದು ನಿಮ್ ಕೆಲ್ಸದ ಜಾಗ. ನಾನ್ ಯಾಕೆ ಬರ್ಬೇಕು? ಇವನನ್ನ ನೋಡೋದಕ್ಕೆ ಎಲ್ಲರೂ ಉತ್ಸುಕರಾಗಿದ್ದಾರೆ. ಇದ್ರಿಂದ ಇವನನ್ನ ನಾವು ಕರ್ಕೊಂಡ್ ಹೋಗ್ಲೇಬೇಕು. ನೋಡಿ, ನಾನ್ ಈಗ ತಾನೇ ಹುಟ್ಟಿರೋದು. ಸ್ವಲ್ಪ ಹೊತ್ತಾದ್ರೂ ನನಗ್ ನೆಮ್ಮದಿಯಾಗಿರೋದಕ್ ಬಿಡಿ. ಈಗ್ಲಿಂದಾನೇ ನನ್ ಕೈಲಿ ಕೆಲ್ಸ ಮಾಡ್ಸೋದಕ್ ಶುರು ಮಾಡ್ಬೇಡಿ. ಸರಿ ಸರಿ, ಬೇಗ ಇವನನ್ನ ಸಿದ್ಧ ಮಾಡ್ತೀನಿ. ನನ್ ಮಗ ಆಸ್ಥಾನಕ್ ಹೋಗ್ತಾನೆ, ಅವನಿಗಲ್ಲಿ ಇಷ್ಟೊಂದು ಉಡುಗೊರೆ ಸಿಗುತ್ತೆ. ಶಾರದಾ ಮಹಾತಾಯಿ, ಉಡುಗೊರೆ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಇಲ್ಲಿ ಕೇಳು. ಇವನು ಯಾವಾಗ ಆಸ್ಥಾನಕ್ ಹೋಗ್ತಾನೋ ಇವನಿಗೆ ಎಲ್ಲಾ ಮಹಾನುಭಾವರಿಂದ ಉಡುಗೊರೆಗಿಂತ ಹೆಚ್ಚು ಮೌಲ್ಯವಾದ ಆಶೀರ್ವಾದ, ಹಾರೈಕೆ ಸಿಗುತ್ತೆ. ಹೌದಲ್ವಾ? ನನ್ಗೆ ನನ್ ಪಾಡಿಗೆ ನೆಮ್ಮದಿಯಾಗಿರೋದಕ್ ಬಿಟ್ಬಿಡಿ. ನನ್ಗೆ ಯಾವ ಉಡುಗೊರೆನೂ ಬೇಡ. ರಾಜ್ಯಕ್ಕೆ ದೊಡ್ಡ ಸಲಹೆಗಾರನಿಗೆ ನಾನು ಈ ಸಲಹೆ ಹೇಗ್ ಕೊಡ್ಲಿ? ನೋಡಿ, ಕೆಲ್ಸ ಮತ್ತೆ ಮನೆನ ಯಾವತ್ತೂ ದೂರ ಇಟ್ರೇನೆ ಒಳ್ಳೇದು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದ್ರೆ, ಮಹಾರಾಜರು ಇವನ ನಾಮಕರಣದ ದಿನಾಂಕವನ್ನು ನಿಶ್ಚಯಿಸ್ತಾರೆ. ಏನು? ಇನ್ನು ನಾಮಕರಣ ಬೇರೆ ಇದ್ಯಾ? ನಾನ್ ಹುಟ್ಟದಾಗಿಂದ ನಾನ್ ಎಷ್ಟು ಜನರ ಮುಖಗಳನ್ನ ನೋಡಿದಿನೋ ಅದಕ್ಕಿಂತ ಹೆಚ್ಚಾಗಿ ನನ್ ಹೆಸರುಗಳನ್ನ ಕೇಳಿದಿನಲ್ಲ. ಅದ್ರಲ್ಲಿ ಯಾವ್ದು ನಂದಲ್ವಾ? ಅಲ್ಬೇದ ತೋನು ಮೋನು. ಓಯ್ ನನ್ನ ಮುದ್ದು ಬಂಗಾರಿ, ನನ್ನ ಚಿನ್ನು ಪುಟ್ಟ ಕೂಸು. ಈಗಾಗ್ಲೇ ಇಷ್ಟೊಂದ್ ವಿಚಿತ್ರವಾದ ಹೆಸರು ಕೂಗಿದ್ದಾರೆ. ಇನ್ನು ಆ ದರ್ಬಾರಲ್ಲಿ ಇನ್ನು ಎಷ್ಟು ವಿಚಿತ್ರವಾದ ಹೆಸರು ಇಡ್ತಾರೋ ಏನೋ. ಗುರುಗಳೇ, ನಮ್ಮ ಪ್ರಕಾರ ಸಂತೋಷ 2 ಬಗೆಯದ್ದು. ಅದರಲ್ಲಿ ಮೊದಲನೆಯದು ಮನುಷ್ಯ ವೈಯಕ್ತಿಕವಾಗಿ ಗಳಿಸುವುದು. ಇನ್ನೊಂದೆಂದರೆ ಅದು ನಮ್ಮವರಿಂದ, ನಮ್ಮ ಪ್ರೀತಿ ಪಾತ್ರರಿಂದ ದೊರೆಯುವಂಥದ್ದು. ಮಹಾರಾಜರೇ, ಖುಷಿ ಎನ್ನುವುದು ಒಂದು ಬಲೆ ಇದ್ದ ಹಾಗೆ. ನಾವು ನಮ್ಮ ವೈಯಕ್ತಿಕ ಖುಷಿಯನ್ನು ಅನುಭವಿಸಲು ಎಷ್ಟು ಮಗ್ನರಾಗಿರುತ್ತೇವೆ ಎಂದರೆ ಅದನ್ನು ಆಸ್ವಾದಿಸಲು ಸಾಧ್ಯವೇ ಆಗುವುದಿಲ್ಲ. ಆದರೆ ನಮ್ಮ ಹತ್ತಿರದವರ ಖುಷಿಯಲ್ಲಿ ನಾವು ಪಾಲುದಾರರಾದಾಗ ನಮಗೆ ನಮ್ಮ ನಿಜವಾದ ಖುಷಿಯ ಅನುಭವವಾಗುತ್ತದೆ. ಸರಿಯಾಗಿ ಹೇಳಿದಿರಿ ಗುರುಗಳೇ, ಇದು ಸತ್ಯ. ನಮಗೂ ಅಂತಹದೇ ಅನುಭೂತಿಯಾಗುತ್ತಿದೆ. ಏಕೆಂದರೆ ಪಂಡಿತ ರಾಮಕೃಷ್ಣರು ಇಂದು ತಮ್ಮ ನವಜಾತ ಶಿಶುವನ್ನು ಪ್ರಥಮ ಬಾರಿ ರಾಜಸಭೆಗೆ ಕರೆತರುತ್ತಿದ್ದಾರೆ. ಇಂದು ಮೊದಲ ಬಾರಿ ಆ ಮಗುವಿನ ಮುಖ ನೋಡುವೆವು. ನಮ್ಮ ವಿಚಾರವೆಂದರೆ ನಾವು ಇಂದೇ ಅದರ ನಾಮಕರಣವನ್ನು ಘೋಷಿಸೋಣ ಎಂದು. ಗುರುಗಳೇ, ನಮ್ಮ ಇಚ್ಛೆ ಎಂದರೆ ನೀವು ಕೊಂಡಲಿಯನ್ನು ನೋಡಿ ಒಂದು ಶುಭ ಮುಹೂರ್ತವನ್ನು ನೋಡಿ ನಾಮಕರಣ ಮಾಡೋಣ. ನೀನ್ ನೋಡಿದ್ಯಾ? ನಮ್ ಗುರುಜಿ ಕುಂಡಲಿ ನೋಡಿ ಮುಹೂರ್ತ ಇಡಿ ಅಂತ ಹೇಳಿದ ತಕ್ಷಣನೇ ಅವ್ರ ಮುಖದಲ್ಲಿರೋ ಲಕ್ಷಣನೇ ಬದಲಾಗೋಯ್ತು. ಇಲ್ಲಿಯವರೆಗೂ ದೋಷವನ್ನೇ ಹುಡುಕುತ್ತಿದ್ದವರು ಈಗ ಒಳ್ಳೆಯ ಮುಹೂರ್ತವನ್ನೇನು ನೋಡುತ್ತಾರೆ. ಒಂದು ಒಳ್ಳೆಯ ಮುಹೂರ್ತವನ್ನು ಹುಡುಕಿ. ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಮಂತ್ರಿಗಳೇ. ಮಹಾರಾಜರಿಗೆ ಪ್ರಣಾಮಗಳು. ಆಚಾರ್ಯರಿಗೆ ಪ್ರಣಾಮಗಳು. ಗುರುಗಳೇ, ಈ ಕುಂಡಲಿಯು ಪಂಡಿತ ರಾಮಕೃಷ್ಣರ ಪುತ್ರನದು. ತೆಗೆದುಕೊಳ್ಳಿ. ಗುರುಗಳೇ, ನಿಮ್ಮ ವರ್ತನೆಯನ್ನು ನೋಡಿದರೆ ನಿಮಗೆ ಕುಂಡಲಿ ಬಗ್ಗೆ ತಿಳಿಯದಂತಿದೆ. ತಮಗೆ ಹೇಗೆ ತಿಳಿಯಿತು? ಇಲ್ಲ, ನನ್ನ ಮಾತಿನ ಅರ್ಥವೇನೆಂದರೆ ಮಹಾರಾಜರೇ ತಮಗೆ ಇದು ತಿಳಿದಿಲ್ಲ. ನಮಗೆ ಈ ಕುಂಡಲಿಯನ್ನು ನೋಡುವ ಅಗತ್ಯವೇ ಇಲ್ಲ. ನಾವು ನಮ್ಮ ದಿವ್ಯ ದೃಷ್ಟಿಯಿಂದ ಮಗುವಿನ ಮುಖವನ್ನು ನೋಡಿ ಎಲ್ಲವನ್ನೂ ಹೇಳುತ್ತೇವೆ. ಮಗುವಿನ ಭೂತ, ಭವಿಷ್ಯ, ವರ್ತಮಾನ ಎಲ್ಲವನ್ನೂ ಹೇಳುತ್ತೇವೆ. ಗುರುಗಳೇ, ತುಂಬಾ ಬೊಗಳೆ ಬಿಡ್ಬೇಡಿ, ಆಮೇಲೆ ಅದನ್ನ ನಂಬಿಸೋಕೆ ನೀವೇ ಒದ್ದಾಡಬೇಕಾಗತ್ತೆ. ಮಹಾರಾಜರೇ, ತಾವು ಚಿಂತೆ ಮಾಡಬೇಡಿ. ನಾವು ಎಂತಹ ಮುಹೂರ್ತವನ್ನು ಹುಡುಕುತ್ತೇವೆಂದರೆ ಇದುವರೆಗೂ ಅಂತಹ ಮುಹೂರ್ತವನ್ನು ಯಾರೂ ಹುಡುಕಿರಬಾರದು. ಅದೂ ಅಲ್ಲದೆ ಪಂಡಿತ ರಾಮಕೃಷ್ಣರ ಪುತ್ರರ ನಾಮಕರಣವು ಭವಿಷ್ಯದ ಪ್ರಶ್ನೆಯಾಗಿದೆ. ಅದ್ಭುತ ಗುರುಗಳೇ, ನಮಗೆ ನಿಮ್ಮಿಂದ ಇದೇ ಅಪೇಕ್ಷೆ ಇತ್ತು. ಧನ್ಯವಾದಗಳು ಮಹಾರಾಜರೇ.
ಗುರುಗಳೇ, ಮಹಾರಾಜರಿಗೆ ಏನು ಹೇಳಿದಿರಿ? ಭವಿಷ್ಯ ಮತ್ತು ಮುಹೂರ್ತವ? ಗುರುಗಳೇ, ಯಾರನ್ನ ನಿಮ್ ಭಕ್ತರನ್ನಾಗಿ ಮಾಡ್ಬೇಕು ಅನ್ಕೋತಿದ್ರೋ ಅವ್ರ ಸೇವೆನೆ ಮಾಡೋ ಹಾಗಾಯ್ತು. ಇವಾಗ ಒಂದ್ ಕೆಲ್ಸ ಮಾಡಿ, ಒಂದ್ 2-3 ಗಂಟೆ ಆರಾಮ ಕುತ್ಕೊಳ್ಳಿ. ಒಂದ್ ಕೈಲಿ ಕುಂಡ್ಲಿ, ಇನ್ನೊಂದ್ ಕೈಲಿ ಪಂಚಾಂಗನ ಹಿಡ್ಕೊಂಡು. ಗಂಟೆಗಳಲ್ಲ, ದಿನಗಳಲ್ಲ, ವರ್ಷಗಳೇ ಕಳೆದು ಹೋಗಲಿ. ಎಣಿಕೆಯಲ್ಲಿ ನೀವಿಷ್ಟು ದುರ್ಬಲರೆಂದು ತಿಳಿದಿರಲಿಲ್ಲ ಗುರುಗಳೇ. ಅಯ್ಯೋ ಮೂರ್ಖರೇ, ನಾವು ದುರ್ಬಲರಲ್ಲ, ಅತ್ಯಂತ ಪ್ರಬಲರು. ಪಂಡಿತ ರಾಮಕೃಷ್ಣ ಹಾಗೂ ಅವನ ಪುತ್ರನ ಕುಂಡಲಿಯಿಂದ ಹೇಗೆ ಆಟವಾಡಿಸುತ್ತೇವೆ ಎಂದರೆ ಯಾರಿಗೂ ಆ ಕುಂಡಲಿಯ ದೋಷವೂ ಸಿಗಬಾರದು ಹಾಗೂ ಪರಿಹಾರವೂ ಕೂಡ. ಗುರುಗಳೇ, ಏನೇ ಮಾಡಿದ್ರು ಹುಷಾರಾಗಿ ಮಾಡಿ. ಪಂಡಿತ ರಾಮಕೃಷ್ಣನ ಜಾತಕನ ಬದಲಾಯಿಸೋಕ್ ಹೋಗಿ ಗ್ರಹಚಾರ ತಪ್ಪಿ ನಿಮ್ಮ ಕುಂಡಲಿಗೆ ನಾಗದೋಷ ಸುತ್ತ ಹಾಕೊಂಡ್ರೆ ಏನ್ ಮಾಡ್ತೀರಾ? ಬರಲಿ ಪಂಡಿತ ರಾಮಕೃಷ್ಣ ನಾಳೆ ಆಸ್ಥಾನಕ್ಕೆ. ಅವನ ಪುತ್ರನ ರಾಜಸಭೆಯ ಮೊದಲನೆಯ ದಿನವನ್ನ ಪಂಡಿತ ರಾಮಕೃಷ್ಣನ ಅಂತಿಮ ದಿನವನ್ನಾಗಿ ಮಾಡದಿದ್ದರೆ ನಾನು ರಾಜಗುರು ತಾತಾಚಾರ್ಯರೇ ಅಲ್ಲ. ಪಂಡಿತ ರಾಮಕೃಷ್ಣರು ತಮ್ಮ ಸುಪುತ್ರನೊಂದಿಗೆ ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಪ್ರಣಾಮ ಮಹಾರಾಜರೇ. ಅಯ್ಯೋ, ಇವತ್ತೇ ನನ್ನನ್ನೇನ್ ಹನುಮಂತ ಮಾಡ್ಬೇಕು ಅಂತಿದ್ದೀರಾ? ಅಯ್ಯೋ, ಈಗೇನಾದ್ರೂ ನನ್ ಲಂಗೋಟಿ ಬಿಚ್ಚೋದ್ರೆ ಇವ್ರು ನನಗೆ ಮರ್ಯಾದೆ ಕೊಡೋಕ್ಕಿಂತ ಮುಂಚೆ ಅವಮಾನ ಮಾಡಿಸ್ಕೊಂಡಂಗಾಗತ್ತಲ್ಲಪ್ಪ. ಅದ್ಭುತ, ಈ ಬಾಲಕ ಸುಂದರನಾಗಿದ್ದಾನೆ. ರಾಮಕೃಷ್ಣರೇ, ನಿಮ್ಮ ಮಗು ಸರಳ ಸೌಂದರ್ಯದ ಪ್ರತೀಕ. ನಿಸ್ಸಂದೇಹವಾಗಿ ಇವನು ಶಾರದಾ ದೇವಿಯಂತೆ ಕಾಣುತ್ತಾನೆ. ನಿಜವಾಗ್ಲೂ ಹೆಸರಿಗೆ ಮಾತ್ರ ರಾಜ ಅಲ್ಲ, ಇವರು ನೋಡಕ್ಕೂನು ಮಹಾರಾಜರ ತರಾನೇ ಇದಾರಲ್ಲ. ರಾಮ ಕಥೆಯಲ್ಲಿ ಹೇಳಿದ ರಾಜನ್ ತರಾನೇ ಇದಾರೆ. ಅಲ್ಲ, ಇವ್ರ ಸಿಂಹಾಸನ ಎಲ್ಲಿ? ನನಗ್ ಬೇಕಾಗಿರೋದು ಅದೇ ಅಲ್ವಾ? ನಿಮಗೆ ಒಂದು ಸಣ್ಣ ಉಡುಗೊರೆ. ಇರ್ಲಿ ಬಿಡಿ, ಇವತ್ತು ಈ ಹಾರದಿಂದಾನೇ ನೆಮ್ಮದಿ ಪಟ್ಕೋತೀನಿ. ಮುಂದೆ ಆ ಸಿಂಹಾಸನದ ಅಧಿಕಾರಿ ಆಗೋದು ಇದ್ದೇ ಇದೆಯಲ್ಲ. ಮಹಾರಾಣಿಯರೇ, ನಿಮ್ಮ ಸರದಿ. ಆಹಾ, ಈ ಮಹಾರಾಣಿಯರು ಎಷ್ಟು ಸುಂದರವಾಗಿದ್ದಾರೆ. ನನ್ ನಗು ಆದ್ರೂ ಇವ್ರ ಮನ್ಸಿಗೆ ತಲುಪೋ ಹಾಗೆ ಮಾಡ್ಲೇಬೇಕು. ನೋಡಿ, ನಮ್ಮನ್ನ ನೋಡಿ ಹೇಗ್ ನಗ್ತಾ ಇದ್ದಾನೆ. ಕಳ್ಳ ಇವನು, ತುಂಟ ಕೃಷ್ಣನ್ ತರ. ಆದ್ರೂ ನೀವಿಬ್ರೇನ್ ಕಡಿಮೆ ಇಲ್ಲ ಬಿಡಿ. ಅಯ್ಯಯ್ಯೋ, ಇದ್ಯಾರು ಮಧ್ಯದಲ್ಲಿ ಬಂದ್ಬಿಟ್ರಲ್ಲ. ಅಯ್ಯಯ್ಯೋ, ಪಕ್ಕಕ್ ಹೋಗಿಪ್ಪ. ತುಂಬಾ ಸಂತೋಷ ಪಂಡಿತ ರಾಮಕೃಷ್ಣರೇ, ನಿಮ್ಮ ಮಗು ಅತ್ಯಂತ ಸುಂದರವಾಗಿದೆ. ನೀವು ಪರವಾಗಿಲ್ಲ, ಚೆನ್ನಾಗೇ ಇದ್ದೀರಾ. ಗುಂಡ್ಗುಂಡು ಕೊಳ್ಳೆ ಕುಂಬಳಕಾಯಿ ತರ ಇದ್ದೀರಾ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ವಾ ವಾ, ಪ್ರಣಾಮಗಳು ಮಹಾರಾಜರೇ. ಬನ್ನಿ ಗುರುಗಳೇ. ಪ್ರಣಾಮ ಗುರುಗಳೇ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ವಾ, ಅಯ್ಯಪ್ಪ, ಇವ್ರ ಮುಖ ನೋಡಿ ಹೆಂಗಿದೆ. ಇವ್ರ ಮುಖ ನೋಡಿದ್ರೆ ಯಾವ್ದೋ ಅಪಘಾತ ನೋಡ್ದಂಗಿದೆ.
ಚೆನ್ನಾಗಿ ನೋಡು ನನ್ನ, ನಾವೇ ರಾಜಗುರು ತಾತಾಚಾರ್ಯ. ಆಚಾರ್ಯರೇ, ನನ್ನು ಚೆನ್ನಾಗಿ ನೋಡ್ಕೊಂಬಿಡಿ. ನಾನು ಪಂಡಿತ ರಾಮಕೃಷ್ಣರ ಮಗ.